ಏಳು ಕೋಟಿ ಏಳು ಕೋಟಿ ಏಳು ಕೋಟಿಗ್ಯೂ ಚಾಂಗಮಲೋ ಚಾಂಗಮಲೋ ಎಂಬ ಭಕ್ತರ ಜಯಘೋಷಗಳ ಮಧ್ಯೆ ಮುಂಡಗೋಡ ತಾಲೂಕಿನ ಚವಡಳ್ಳಿ ಗ್ರಾಮದ ಮೈಲಾರ ಲಿಂಗೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಶನಿವಾರ ವಿಜೃಂಭಣೆಯಿಂದ ಜರುಗಿತು. ಬೃಹತಾಕಾರದ ಆಲದ ಮರದ ಕೆಳಗೆ ಇರುವ ಮೈಲಾರ ಲಿಂಗೇಶ್ವರ ದೇವಸ್ಥಾನದಲ್ಲಿ ಭಕ್ತರು ಸಹಸ್ರ ಸಂಖ್ಯೆಯಲ್ಲಿ ಜಮಾಯಿಸಿದ್ದರು. ಇದು ಮುಂಡಗೋಡ ತಾಲೂಕಿನಲ್ಲಿ ನಡೆಯುವ ಜಾತ್ರೆಗಳಲ್ಲಿ ವಿಶಿಷ್ಟ ಹಾಗೂ ಅಪಾರ ಭಕ್ತರು ಜಮಾಯಿಸುವ ದೊಡ್ಡ ಜಾತ್ರೆಯಾಗಿದೆ. ಚವಡಳ್ಳಿ ಮೈಲಾರ ಲಿಂಗನ ಜಾತ್ರೆಗೆ ವಿವಿಧ ಭಾಗಗಳಿಂದ ಸಹಸ್ರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು. ಮಧ್ಯಾಹ್ನದ ಸುಮಾರಿಗೆ ಮೈಲಾರ ಲಿಂಗನ ಭಕ್ತರನೇಕರು ದೇವಸ್ಥಾನದ ಆವರಣದಲ್ಲಿ ಚಾಟಿಯಿಂದ ಮೈಗೆ ಬಾರಿಸಿಕೊಳ್ಳುತ್ತಾ ನೆರೆದ ಭಕ್ತರ ಮೈ ಜುಮ್ಮೆನ್ನುವ ಚಡಿ ಏಟುಗಳನ್ನ ಹೊಡೆದುಕೊಳ್ಳುತ್ತಿರುವ ದೃಶ್ಯ ಕಂಡುಬಂತು. ಚವಡಳ್ಳಿ ಗ್ರಾಮದ ಮಧ್ಯದಲ್ಲಿರುವ ಶಿವಪ್ಪಜ್ಜ ಕೋಣನಕೇರಿ ಎನ್ನುವವರ ಮನೆ ಎದುರಿಗೆ ಕಾರಣಿಕೋತ್ಸವ ನಡೆಯಿತು. ಗೊರವಪ್ಪ ವಿಶ್ವೇಶ್ವರ ಮಡ್ಲಿ ಬಿಲ್ಲನ್ನ ಏರಿ ತುಂಬಿದ ಕೋಡ ತುಳುಕುತ್ತಲೇ ಪರಾಕ್ ಎಂದು ಕಾರಣಿಕ ಹೇಳಿದ್ರು. ಈ ಬಾರಿ ಉತ್ತಮ ಮಳೆ ಬೆಳೆ ಬರಲಿದೆ. ಈ ವರ್ಷದ ಭವಿಷ್ಯ ಇರುತ್ತದೆ ಎಂಬ ನಂಬಿಕೆ ಜನರದ್ದಾಗಿದೆ. ಬಳ್ಳಾರಿ ಜಿಲ್ಲೆಯ ಮೈಲಾರದಲ್ಲಿ ಆದಂತೆಯೇ ಇಲ್ಲಿಯೂ ಸಹ ಕಾರಣಿಕವಾಯಿತು. ನಂತರ ದೇವಾಲಯದ ಬಳಿಯ ಕಲ್ಲಿನ ಮೂರ್ತಿಗೆ ಕಬ್ಬಿನ ಸರಪಳಿಗಳನ್ನ ಕಟ್ಟಿ ಹರಿಯಲಾಯಿತು. ಇದೇ ವೇಳೆ ಭಕ್ತರು ನಾಲಿಗೆಯೊಳಗೆ ಶಸ್ತ್ರ ಪವಾಡ, ಶಿವದಾರದ ಪವಾಡ, ಹರಿತವಾದ ಉದ್ದನೆಯ ತ್ರಿಶೂಲವನ್ನ ಗಂಟಲಿನ ಕೆಳಭಾಗದಲ್ಲಿ ಹಾಯ್ದುಕೊಳ್ಳೋದು ಹಾಗೂ ಬಾಯಿಯ ಹತ್ತಿರ ಚುಚ್ಚಿಕೊಂಡು ಈ ಕಡೆಯಿಂದ ಆ ಕಡೆ ಹಾಯ್ದುಕೊಂಡು ದೈವಭಕ್ತಿ ಮೆರೆದರು. ನಂತರ ದೇವಸ್ಥಾನದ ಎದುರಿಗೆ ಇರುವ ಕಲ್ಲಿನ ಮೂರ್ತಿಯ ಎದುರು ವಿಶೇಷ ಪೂಜೆ ಸಲ್ಲಿಸಿದ ಭಕ್ತರು ಹಿರಿಯ ಗೊರವಪ್ಪರ ಮಾರ್ಗದರ್ಶನದಲ್ಲಿ ಏಳು ಕೋಟಿ ಎಂದು ಜಯಘೋಷಗಳನ್ನ ನೆನೆಯುತ್ತಾ ಸರಪಳಿ ಕಟ್ಟಿದ್ದ ಕಲ್ಲಿನ ಮೂರ್ತಿಯನ್ನ ಪ್ರದಕ್ಷಿಣೆ ಹಾಕಿದ್ರು. ನಂತರ ಕ್ಷಣ ಮಾತ್ರದಲ್ಲಿ ಭಕ್ತರು ನೋಡುತ್ತಿದ್ದಂತೆ ಕಲ್ಲಿನ ಮೂರ್ತಿಗೆ ಕಟ್ಟಿದ್ದ 6 ಸರಪಳಿಗಳನ್ನ ಭಕ್ತರು ಹರಿದು ದೈವ ಪರಾಕಾಷ್ಠೆ ಮೆರೆದರು. ಈ ಸಂದರ್ಭದಲ್ಲಿ ಸರಪಳಿ ಹರಿದ ಕೆಲ ಭಕ್ತರು ಕ್ಷಣಕಾಲ ದೇವರನ್ನ ನೆನೆಯುತ್ತಾ ಕುಸಿಯುತ್ತಾ ಬಿದ್ದರು. ಕೂಡಲೇ ಹಳದಿ ಭಂಡಾರ ಮುಖಕ್ಕೆ ಹಚ್ಚಿ ದೇವಸ್ಥಾನದ ಮುಂಬದಿಯಲ್ಲಿ ಕುಳ್ಳಿರಿಸಿದ ನಂತರ ಭಕ್ತರು ಆರಾಮವಾಗಿರುವ ದೃಶ್ಯ ಕಂಡುಬಂತು. ಸರಪಳಿ ಹರಿಯುವ ದೃಶ್ಯವನ್ನ ನೋಡಲು ಭಕ್ತರು ಆಲದ ಮರದ ಮೇಲೆ ದೇವಸ್ಥಾನದ ಆವರಣ ಸೇರಿದಂತೆ ಇತರೆಡೆ ನಿಂತು ರೋಮಾಂಚನ ದೃಶ್ಯವನ್ನ ನೋಡಿ ಕಣ್ತುಂಬಿಕೊಂಡರು. ಚಿಕ್ಕ ಮಕ್ಕಳು, ಮಹಿಳೆಯರು ಸೇರಿದಂತೆ ಹಲವು ಭಕ್ತರು ಉತ್ಸವದಲ್ಲಿ ಪಾಲ್ಗೊಂಡು ದೇವರ ಆಶೀರ್ವಾದ ಪಡೆದುಕೊಂಡ್ರು. ಜಾತ್ರೆಯಲ್ಲಿ ಗೊರವಪ್ಪಗಳು ಕುರಿ ಉಣ್ಣೆಯಿಂದ ತಯಾರಿಸಿದ ನಿಲುವಂಗಿ ಹಾಕಿಕೊಂಡು ಕೈಯಲ್ಲಿ ಡಮರುಗು ಹಾಗೂ ಭಂಡಾರ ಡಬ್ಬ, ನಾರು ಬಾರುಕೋಲಿನಿಂದ ಕಾಲಿಗೆ ಹೊಡೆದುಕೊಳ್ಳುತ್ತಾ ದೇವರನ್ನ ಜಪಿಸೋದು ಸಾಮಾನ್ಯವಾಗಿತ್ತು. ಭಕ್ತನ ಕೊಡ ತುಂಬಿ ಉಳಿಕಿತಲೇ ಪರಾಕ್ सरपने आता फोन